ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮೈದಾನದಲ್ಲಿ ಕಳೆದ 1 ವರ್ಷದಲ್ಲಿ ಜಿಲ್ಲೆಯಲ್ಲಿ ನಡೆದ ಕೊಲೆ, ಸುಳಿಗೆ, ದರೋಡೆ, ಸರಗಳ್ಳತನ, ವಾಹನ ಕಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ವಸ್ತುಗಳ ಪ್ರದರ್ಶನ ಮತ್ತು ಹಸ್ತಾಂತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಸ್ಪಿ ಕುಶಾಲ್ ಚೋಕ್ಸೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯ ಪೊಲೀಸರು 1 ವರ್ಷದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ 1.70 ಕೋಟಿ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಾರಸುದಾರರಿಗೆ ವಿತರಿಸಿದ್ರು. ವರ್ಷದಲ್ಲಿ 31 ಕೊಲೆ, 1 ದರೋಡೆ, 4 ಸುಲಿಗೆ, 9 ಸೆರೆಗಳ್ಳತನ, 146 ಕಳ್ಳತನ ಪ್ರಕರಣಗಳು, 7 ಜಾನುವಾರು ಕಳವು ಪ್ರಕರಣಗಳು, ವಾಹನ ಕಳ್ಳತನ, 76 ವಂಚನೆ ಪ್ರಕರಣ ಸೇರಿದಂತೆ ಒಟ್ಟಾರೆ ಪ್ರಕರಣಗಳಲ್ಲಿ 6 ಕೋಟಿ ಕಳವು ಮೊತ್ತದ ಪೈಕಿ 2.5 ಕೋಟಿ ರು ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ನಗರದ ಹೊರವಲಯ ಮತ್ತು ಗ್ರಾಮೀಣ ಪ್ರದೇಶದಲ್ಲಿಯೂ ಸರಗಳ್ಳತನಗಳು ನಡೆಯುತ್ತಿವೆ ಎಂದರು. ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ಇಲಾಖೆದು ಬೇರೆ ಬೇರೆ ಕೇಸಸ್ ಅಲ್ಲಿ ಏನೇನು ರಿಕವರಿ ವಗೇರಾ ಆಗಿದೆ ಪ್ರತಿ ಸ್ಟೇಷನ್ ವೈಸ್ ಇವತ್ತು ನಾವು ಒಂದು ಪ್ರಾಪರ್ಟಿ ಪರೇಡ್ ಆರ್ಗನೈಸ್ ಮಾಡಿದ್ದೀವಿ. ಜೊತೆಗೆ ಈ ಪ್ರಾಪರ್ಟಿ ಯಾರ್ದು ಇದೆ ಪಬ್ಲಿಕ್ಗೆ ಕೂಡ ಕರೆದಿದ್ದೀವಿ. ಸೊ ಈ ವರ್ಷ ಸುಮಾರು ಕಳ್ಳತನ ಕೇಸಸ್ ಆಗಿದೆ ಮತ್ತು ಈ ಥರದ್ದು ಕೇಸಸ್ ಕೂಡ ಅಂದರೆ ಮೋಸ ಆಗ್ತದೆ ಇನ್ ದ ಸೆನ್ಸ್ ಕಿ ಟ್ರ್ಯಾಕ್ಟರ್ ಫೈನಾನ್ಸ್ ಮಾಡಿ ಕೊಡ್ತಾರೆ, ಆ ಥರ ಒಂದು ಸುಮಾರು ಚೀಟಿಂಗ್ ಕೇಸಸ್ ಆಗಿದೆ. ಗೋಲ್ಡ್ ಬದಲಾಗಿ ಬೇರೆ ಫೇಕ್ ಗೋಲ್ಡ್ ಕೊಡ್ತಾರೆ, ಆ ವಿಚಾರ ಬಗ್ಗೆ ಕೇಸಸ್ ಆಗಿದೆ. ಅಟೆನ್ಷನ್ ಡೈವರ್ಜನ್ದು ಕೇಸಸ್ ಆಗಿದೆ, ಅದು ಎಲ್ಲ ಕೇಸಸ್ ನಾವು ಪತ್ತೆ ಮಾಡಿದ್ದೀವಿ. ಅದೇ ರೀತಿ ಮನೆ ಕಳ್ಳತನ, ಟೆಂಪಲ್ ಕಳ್ಳತನ, ದರೋಡೆ, ರಾಬರಿ ಅದು ಎಲ್ಲ ಕೇಸಸಲ್ಲಿ ರಿಕವರಿ ಮಾಡಿದ್ದೀವಿ. ನಾವು ತುಂಬ ಒಳ್ಳೆ ಎಫರ್ಟ್ಸ್ ಮಾಡಿಕೊಂಡು ನಮ್ಮ ಪೂರ್ತಿ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಮತ್ತು ಸ್ಟಾಫ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಸುಮಾರು ಕೇಸಸಲ್ಲಿ ಈ ವರ್ಷ ರಿಕವರಿ ಮಾಡಿದ್ದಾರೆ. ಈಗೋಸ್ಕರ ನಾವು ಸಿನ್ಸ್ ಇಯರ್ ಎಂಡ್ ಆಗ್ತಾ ಇದೆ, ಸೊ ಪಬ್ಲಿಕ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಸುಮಾರು ಕೇಸಸಲ್ಲಿ ನಾವು ಓನ್ಲಿ ಫೋಟೋಸ್ ಹಾಕಿದ್ದೀವಿ. ಅದು ಕಾರಣ ಏನಿದೆ ಕಿ ಪ್ರಾಪರ್ಟಿ ಆಲ್ರೆಡಿ ರಿಲೀಸ್ ಆಗಿದೆ ಕೋರ್ಟಿಂದ. ಕೇಸಲ್ಲಿ ಪ್ರಾಪರ್ಟಿ ರಿಕವರಿ ಆಗುತ್ತೆ, ಆಮೇಲೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಸುಮಾರು ಜನಗೆ. ಪ್ರಸ್ತುತ ಜಿಲ್ಲೆಯಲ್ಲಿ 738 ರೌಡಿ ಶೀಟರ್ಗಳಿದ್ದು ಅವರಲ್ಲಿ 691 ಜನರ ವಿರುದ್ಧ ಭದ್ರತಾ ಪ್ರಕರಣ ದಾಖಲಾಗಿದ್ದು 677 ರೌಡಿ ಶೀಟರ್ಗಳಿಂದ ಮುಚ್ಚಳಿಕೆ ಬರೆಸಿಕೊಂಡಿದ್ದು 10 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಪ್ರಕರಣಗಳನ್ನು ಪತ್ತೆ ಹಚ್ಚಿದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಮುಖ್ಯಮಂತ್ರಿಗಳ ಪದಕಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಪ್ರಶಂಸಾ ಪತ್ರವನ್ನು ವಿತರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾವು ರೌಡಿಗಳ ಮೇಲೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದೀವಿ. ತಮ್ಮೆಲ್ಲರ ಮುಂದೆ ಒಂದು ಮಾರ್ಚ್ ತಿಂಗಳು ಅಲ್ಲಿ ನಾವು DPO SP ಆಫೀಸಲ್ಲಿ ಒಂದು ರೌಡಿ ಪರೇಡ್ ಮಾಡಿ ಆ ಟೈಮ್ಗೆ ಕೂಡ ಅವರೆಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಅದೇ ರೀತಿ ರೆಗ್ಯುಲರ್ ಆಗಿ ನಮ್ಮ ಸ್ಟೇಷನ್ದವರು ಆಫೀಸರ್ಸ್ ಕೂಡ ರೆಗ್ಯುಲರ್ ಆಗಿ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಈ ವರ್ಷ ನಾವು ಟೋಟಲ್ 738 ರೌಡಿ ಶೀಟರ್ಸ್ ಇದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಔಟ್ ಆಫ್ 738 ರೌಡಿ ಶೀಟರ್ಸ್ ನಾವು 691 ರೌಡಿ ಶೀಟರ್ಸ್ಗೆ ಅವರಿಂದ ಮುಚ್ಚಳಿಕೆ ತಗೊಂಡು ಯಾವುದು ಥರದ್ದು ಶಾಂತಿ ಭಂಗ ಆಗಬಾರ್ದು, ಯಾವುದು ಥರದ್ದು ಇಲ್ಲಿಗಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬಾರ್ದು, ಯಾವುದು ಥರದ್ದು ಅಪರಾಧದಲ್ಲಿ ಇನ್ವಾಲ್ವ್ ಆಗಬಾರ್ದು, ಆ ಥರ ಅವರಿಂದ ಮುಚ್ಚಳಿಕೆ ತಗೊಂಡಿದ್ದೀವಿ. ಕಳೆದು ಹೋಗಿದ್ದ ವಸ್ತುಗಳನ್ನು ಪೊಲೀಸರಿಂದ ವಾಪಸ್ ಪಡೆದ ವಾರಸುದಾರರಲ್ಲಿ ಸಂತಸ ಮೂಡಿತ್ತು. ಇದು ಕಂಪ್ನಿಯಿಂದ ಬರುತ್ತೆ, ಕಂಪ್ನಿಯಿಂದ ಹೋಗಿ ಲೈಸೆನ್ಸ್ ಇದೆಯಾ ಗಾಡಿ ಈಗ ಸಿಕ್ಕಿದೆ. ಸರ್ ನಮ್ಮದು ಸರ್ ಕ್ರೈಮ್ ನಂಬರ್ 117/25 ಇಲ್ಲಿ ಸರ್. ಯಾರ್ದು ಟ್ರ್ಯಾಕ್ಟರ್ ಇದ್ದಾರೆ ಸರ್, 5 ಜನ ಇದ್ದಾರೆ. ಇದು ಅಲ್ಲ ಕಂಚು ಇಲ್ಲ ಚಿನ್ನದ್ದು, ಪ್ಯೂರ್ ಚಿನ್ನ ಸರ್. ಹೌದಾ? ಮಿಕ್ಸ್ ಇದೆ. ಈ ವೇಳೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, ಡಿವೈಎಸ್ಪಿಗಳಾದ ಎಸ್ ಶಿವಕುಮಾರ್, ಮುರಳೀಧರ್, ಸಿಪಿಐಗಳಾದ ಆನಂದ್ ಕುಮಾರ್, ಮುನಿಕೃಷ್ಣ, ಪ್ರಶಾಂತ್ ವರ್ಣಿ, ವಿಜಯ್ ಕುಮಾರ್, ರಂಜನ್ ಕುಮಾರ್, ಶಿವರಾಜ್, ಪಿಎಸ್ಐಗಳಾದ ವೇಣುಗೋಪಾಲ್, ಗುಣವತಿ, ರತ್ನಾಬಾಯಿ, ಶ್ಯಾಮಲಾ, ಗಣೇಶ್ ಮತ್ತಿತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.